ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ದಿನ ದಿನಕ್ಕೂ ಮನುಷ್ಯತ್ವಕ್ಕಿರುವ ಬೆಲೆ ಕಡಿಮೆಯಾಗುತ್ತಿದೆ. ಬಾವಿ ವರಸೆಯನ್ನ ಮರೆತು ಹೋಗಿ ಅತ್ತೆ ಅಳಿಯನೊಂದಿಗೆ, ಮಾವ ಸೊಸೆಯೊಂದಿಗೆ, ಅತ್ತಿಗೆ ಮೈದುನೊಂದಿಗೆ ಕ್ಷಣಿಕ ಸುಖಕ್ಕೋಸ್ಕರ ತಮ್ಮ ಹಸಿರಾದ ಸಂಸಾರಕ್ಕೆ ಬೆಂಕಿಯನ್ನು ಇಟ್ಟುಕೊಳ್ಳುತ್ತಿದ್ದಾರೆ. ಈಗ ನಾನು ಹೇಳುತ್ತಿರುವ ಈ ಕಥೆಯನ್ನು ಕೇಳಿದರೆ ಒಬ್ಬ ತಾಯಿಯಾದವಳು ಈ ರೀತಿ ಕೂಡ ಇರ್ತಾಳ ಅಂತೇಳಿ ಖಂಡಿತವಾಗಿಯೂ ನಿಮಗೆ ಆಶ್ಚರ್ಯವಾಗುತ್ತದೆ. ಇನ್ನು ಸ್ಟೋರಿ ಏನು ಅಂತ ನೋಡೋದಾದ್ರೆ, ರಾಜಸ್ಥಾನದ ಶಿರೋಯಿ ಗ್ರಾಮದಲ್ಲಿ ರಮೇಶ್ ಅಂಬಿಕಾ ಎಂಬ ದಂಪತಿಗಳು ಒಂದು ದಿನಸಿ ಅಂಗಡಿಯನ್ನು ಇಟ್ಟುಕೊಂಡು ತನ್ನ 3 ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ಪೋಷಿಸುತ್ತಿದ್ದರು. ಅದರಲ್ಲಿ ದೊಡ್ಡ ಮಗಳೇ ಮಾಧುರಿ. ಓದಿನಲ್ಲಿ ತುಂಬಾ ಚುರುಕಾಗಿದ್ದ ಮಾಧುರಿ ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಸೇರಿಕೊಳ್ಳಬೇಕೆಂದು ಅಂದುಕೊಂಡಿರುತ್ತಾಳೆ. ಇನ್ನು ಇದೇ ರೀತಿಯಲ್ಲಿ ಜೈಪುರದಲ್ಲಿ ಡಿಗ್ರಿ ಓದುತ್ತಿರುವಾಗ ತನ್ನ ಕ್ಲಾಸ್ಮೇಟ್ ಆಗಿರುವ ನಾರಾಯಣ ಜೋಗಿ ಎಂಬ ಹುಡುಗನೊಂದಿಗೆ ಒಳ್ಳೆ ಪರಿಚಯವಾಗಿ, ಆ ಪರಿಚಯ ನಿಧಾನವಾಗಿ ಆತ್ಮೀಯವಾಗಿ ಕೊನೆಗೆ ಇವರಿಬ್ಬರು ಪ್ರೀತಿಯಲ್ಲಿ ಬೀಳುತ್ತಾರೆ. ನಾರಾಯಣ ತಾನು ಚಿಕ್ಕವನಿರುವಾಗಲೇ ತನ್ನ ತಂದೆ ಸತ್ತು ಹೋಗಿ, ಇನ್ನು ಅವನು 10th ಓದುತ್ತಿರುವಾಗ ಅವನ ತಾಯಿ ಸತ್ತು ಹೋಗಿದ್ದರಿಂದ ತನ್ನ ದೊಡ್ಡಪ್ಪನ ಸಪೋರ್ಟ್ ನಿಂದ ಹಾಸ್ಟೆಲ್ ನಲ್ಲಿ ಇರುತ್ತಾ ಓದಿಕೊಳ್ಳುತ್ತಿದ್ದನು. ಇದೇ ಸಂದರ್ಭದಲ್ಲಿಯೇ ಡಿಗ್ರಿ ಓದುತ್ತಿರುವಾಗ ಮಾಧುರಿಯ ಪ್ರೀತಿಯಲ್ಲಿ ಬಿದ್ದು ಆಕೆಯನ್ನು ಮದುವೆ ಮಾಡಿಕೊಳ್ಳಬೇಕೆಂದುಕೊಳ್ಳುತ್ತಾನೆ. ಹೀಗೆ ನನ್ನ MBA ಪೂರ್ತಿಯಾದ ತಕ್ಷಣ ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದಾಗ ಅದಕ್ಕೆ ಮಾಧುರಿ ಕೂಡ ಒಪ್ಪಿಕೊಳ್ಳುತ್ತಾಳೆ. ಇದು ಹೀಗಿರುವಾಗ ಮಾಧುರಿ ಮನೆಯಲ್ಲಿ ಆಕೆಗೆ ಮದುವೆ ಸಂಬಂಧ ಹುಡುಕುತ್ತಿರುವಾಗ ನಾನು ಒಬ್ಬ ಹುಡುಗನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿ ಒಂದು ದಿನ ನಾರಾಯಣ ಜೋಗಿಯನ್ನು ಮನೆಗೆ ಕರೆಸಿ ತನ್ನ ಪೇರೆಂಟ್ಸ್ ಗೆ ಪರಿಚಯ ಮಾಡಿಕೊಡುತ್ತಾಳೆ. ಇನ್ನು ಮಾಧುರಿ ತಂದೆ ತಾಯಿಗೆ ನಾರಾಯಣ ಜೋಗಿಯ ಕ್ಯಾರೆಕ್ಟರ್, ಬಿಹೇವಿಯರ್ ಇಷ್ಟವಾಗಿ ತನ್ನ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ಒಪ್ಪಿಕೊಳ್ಳುತ್ತಾರೆ. ಆದ್ರೆ ಅದಕ್ಕೆ ನಾರಾಯಣ ಶಾಸ್ತ್ರಿ ಕೂಡ ಒಪ್ಪಿಕೊಂಡಿದ್ದರಿಂದ ಆದ್ರೆ 2 ವರ್ಷದವರೆಗೂ ಮದುವೆ ಮಾಡೋದಕ್ಕೆ ಆಗುವುದಿಲ್ಲ, ನಮ್ಗಿನ್ನು 2 ಹೆಣ್ಣು ಮಕ್ಕಳಿದ್ದಾರೆ, ಅವರಿಗೆ ಮದುವೆ ಮಾಡಿದ ನಂತರ ನಿಮಗೆ ಮದುವೆ ಮಾಡುತ್ತೇವೆ ಎಂದು ಹೇಳಿದಾಗ ಅದಕ್ಕೆ ನಾರಾಯಣ ಶಾಸ್ತ್ರಿ ಮತ್ತು ಮಾಧುರಿ ನಮ್ಮ ಮದುವೆ ಆದ ಮೇಲೂ ಕೂಡ ಅವರಿಗೆ ಮದುವೆ ಮಾಡಬಹುದು, ನಮಗೆ ಈಗಲೇ ಮದುವೆ ಮಾಡಿ ಎಂದು ಆಟ ಹಿಡಿದಿದ್ದರಿಂದ ಅದಕ್ಕೆ ಮಾಧುರಿ ತಂದೆ ಒಪ್ಪಿಕೊಂಡು ನೀನು ಮದುವೆ ಆದ ನಂತರ ಕೂಡ ಇಲ್ಲೇ ಇದ್ದು ಓದಿಕೊಂಡು ನಮ್ಮ ಮನೆಯಲ್ಲಿ ಇರಬಹುದು ಎಂದು ಹೇಳಿದ್ದರಿಂದ ಅದಕ್ಕೆ ನಾರಾಯಣ ಕೂಡ ಒಪ್ಪಿಕೊಂಡಿದ್ದರಿಂದ ಇಬ್ಬರಿಗೂ ಒಂದು ದೇವಸ್ಥಾನದಲ್ಲಿ ಗ್ರಾಂಡ್ ಆಗಿ ಮದುವೆ ಮಾಡುತ್ತಾರೆ. ಇನ್ನು ಮದುವೆಯಾದ ನಂತರ ಫಸ್ಟ್ ನೈಟ್ ಅನ್ನು ಅರೇಂಜ್ ಮಾಡಿದಾಗ ನಾರಾಯಣ ಮಾಧುರಿ ಹತ್ತಿರ ನಾನು MBA ಪೂರ್ತಿ ಮಾಡಿದ ನಂತರ ನನಗೆ ಜಾಬ್ ಸಿಕ್ಕ ನಂತರವೇ ಫಸ್ಟ್ ನೈಟ್ ಅನ್ನು ಮಾಡಿಕೊಂಡು ಮಕ್ಕಳನ್ನ ಪ್ಲಾನ್ ಮಾಡೋಣ ಅಂತ ಹೇಳಿದ್ದರಿಂದ ಮಾಧುರಿಗೆ ಬೇರೆ ದಾರಿ ಇಲ್ಲದೆ ಗಂಡನಿಗೆ ಸಪೋರ್ಟ್ ಮಾಡುತ್ತಾ ಅವನ ಮಾತನ್ನ ಒಪ್ಪಿಕೊಳ್ಳುತ್ತಾಳೆ. ಇದೇ ಸಂದರ್ಭದಲ್ಲಿ ಮಾಧುರಿಗೆ ಶಿರೋಯಿ ಗ್ರಾಮದಲ್ಲಿ ಒಂದು ಪ್ರೈವೇಟ್ ಸ್ಕೂಲ್ ಅಲ್ಲಿ ಕೆಲಸ ಸಿಕ್ಕಿದ್ದರಿಂದ ನನ್ನ ಗಂಡನಿಗೆ ಜಾಬ್ ಸಿಗುವವರೆಗೂ ಅಲ್ಲಿಯವರೆಗೂ ನನ್ನ ಗಂಡನಿಗೆ ಆರ್ಥಿಕವಾಗಿ ಸಪೋರ್ಟ್ ಮಾಡಬೇಕೆಂದು ಆ ಜಾಬ್ ಗೆ ಸೇರುತ್ತಾಳೆ. ಇದೇ ಸಂದರ್ಭದಲ್ಲಿ ನಾರಾಯಣ ಶಾಸ್ತ್ರಿಗೆ ತನ್ನ ಸ್ನೇಹಿತನು ಸೇಫ್ಟಿಯನ್ನು ಯೂಸ್ ಮಾಡಿದ್ರೆ ಮಕ್ಕಳಾಗುವುದಿಲ್ಲ ಎಂದು ಸಲಹೆ ನೀಡಿದ್ದರಿಂದ ಆ ದಿನ ಕಾಲೇಜು ಮುಗಿಸಿಕೊಂಡು ಮನೆಗೆ ಬರುತ್ತಿರುವಾಗ ನಾರಾಯಣ 5 ಸೇಫ್ಟಿ ಪ್ಯಾಕೆಟ್ ಅನ್ನ ತೆಗೆದುಕೊಂಡು ಬರುತ್ತಾನೆ. ಇನ್ನು ಇದೇ ವಿಷಯವನ್ನ ಮಾಧುರಿಗೂ ಸಹ ಹೇಳಿ ಅವರಿಬ್ಬರು ಲೈಂಗಿಕವಾಗಿ ಸೇರಿದಾಗ ಇದೇ ರೀತಿ ಅವರಿಬ್ಬರು ಆಗಾಗ ಲೈಂಗಿಕವಾಗಿ ಸೇರುವುದಕ್ಕೆ ಶುರು ಮಾಡುತ್ತಾರೆ. ಇದು ಹೀಗಿರುವಾಗ ಮಾಧುರಿಯ ತಂದೆ ಬೆಳಗಿನ ಜಾವ 5 ಗಂಟೆಗೆ ಎದ್ದು ದಿನಸಿ ಅಂಗಡಿಗೆ ಸಾಮಾನುಗಳನ್ನ ತೆಗೆದುಕೊಂಡು ಬಂದು ರಾತ್ರಿ 8 ಗಂಟೆಯವರೆಗೂ ದಿನಸಿ ಅಂಗಡಿಯಲ್ಲಿ ಇರುತ್ತಿದ್ದನು. ಇನ್ನು ಮಾಧುರಿಯ ತಂಗಿಯರಿಬ್ಬರು ಬೆಳಿಗ್ಗೆ ಸ್ಕೂಲು ಕಾಲೇಜು ಅಂತ ಹೋದ್ರೆ, ಮಾಧುರಿ ಜಾಬ್ಗೆ ಹೋದ್ರೆ ಎಲ್ಲರೂ ಕೂಡ ಸಾಯಂಕಾಲಕ್ಕೆ ಮನೆಗೆ ಬರುತ್ತಿದ್ದರು. ಇದರಿಂದ ಆ ಮನೆಯಲ್ಲಿ ನಾರಾಯಣ ಶಾಸ್ತ್ರಿ ಮತ್ತು ಆಕೆಯ ಅತ್ತೆ ಮಾತ್ರ ಇರುತ್ತಿದ್ದರು. ಇನ್ನು ದಿನವಿಡೀ ನಾರಾಯಣ ಶಾಸ್ತ್ರಿ ಓದುತ್ತಿದ್ದರೆ ಅವನ ಅತ್ತೆ ಅವನಿಗೆ ಕಾಫಿ, ಟೀ, ಸ್ನಾಕ್ಸ್, ಲಂಚ್ ಅಂತ ಅಳಿಯನಿಗೆ ಯಾವುದೇ ರೀತಿಯ ಕೊರತೆ ಇಲ್ಲದಂತೆ ನೋಡಿಕೊಳ್ಳುತ್ತಿದ್ದರು. ಅಷ್ಟೇ ಅಲ್ಲದೆ ಅಳಿಯನು ಸ್ನಾನ ಮಾಡುತ್ತಿದ್ದರೆ ಬೆನ್ನು ಉಜ್ಜುವುದು, ಕೈಕಾಲು ಉಜ್ಜುವುದನ್ನು ಕೂಡ ಮಾಡುತ್ತಿದ್ದರಿಂದ ಅತ್ತೆ ತನಗೆ ತೋರಿಸುತ್ತಿರುವ ಪ್ರೀತಿಯ ಆತ್ಮೀಯತೆ ಇಲ್ಲಿಯವರೆಗೂ ತನ್ನ ಜೀವನದಲ್ಲಿ ಸಿಗದೆ ಹೋಗಿದ್ದರಿಂದ ನಾರಾಯಣ ಶಾಸ್ತ್ರಿಗೆ ಆಕೆಯ ಮೇಲೆ ಅಭಿಮಾನ ಹುಟ್ಟುತ್ತದೆ. ಇದು ಹೀಗಿರುವಾಗ 45 ವರ್ಷದ ಅಂಬಿಕೆಗೆ 60 ವರ್ಷದ ತನ್ನ ಗಂಡ ಸರಿಯಾಗಿ ನೋಡಿಕೊಳ್ಳದಿದ್ದರಿಂದ ಯಾವಾಗಲೂ ದಿನಸಿ ಅಂಗಡಿಯಲ್ಲಿ ಇರುತ್ತಿದ್ದರಿಂದ ತನ್ನ ಕೋರಿಕೆಗಳನ್ನು ಹೇಗೆ ಕಂಟ್ರೋಲ್ ಮಾಡಿಕೊಳ್ಳಬೇಕೆಂದು ಗೊತ್ತಾಗದೆ ಪ್ರತಿದಿನ ಒದ್ದಾಡುತ್ತಿದ್ದಳು. ಈ ಸಂದರ್ಭದಲ್ಲಿ ಒಂದು ದಿನ ಅಂಬಿಕಾ ತನ್ನ ಗಂಡನ ಗೊರಕೆ ಶಬ್ದದಿಂದ ಡಿಸ್ಟರ್ಬ್ ಆಗಿ ಆಕೆಗೆ ನಿದ್ರೆ ಬರದೆ ಹಾಲ್ಗೆ ಹೋಗಿ ಮಲಗುತ್ತಾಳೆ. ಅದೇ ಸಂದರ್ಭದಲ್ಲಿ ಅಳಿಯ ಮಗಳ ಕೋಣೆಯಿಂದ ಯಾವುದೋ ಶಬ್ದ ಬಂದಿದ್ದರಿಂದ ಅಂಬಿಕಾ ನಿಧಾನವಾಗಿ ಹೋಗಿ ವಿಂಡೋ ಮೂಲಕ ನೋಡಿದಾಗ ಅಳಿಯ ಮತ್ತು ಮಗಳು ತಮ್ಮ ಕೋರಿಕೆಗಳನ್ನ ತೀರಿಸಿಕೊಳ್ಳುವುದನ್ನು ನೋಡಿ ಅಂಬಿಕಾ ಎಕ್ಸೈಟ್ ಆದಾಗ ಆಕೆಯ ಗಂಡ ಅದಕ್ಕೆ ಸಪೋರ್ಟ್ ಮಾಡದೇ ಇದ್ದಾಗ ಆಕೆಯ ಕಣ್ಣು ಅಳಿಯನ ಮೇಲೆ ಬೀಳುತ್ತದೆ. ಇದೇ
ಸಂದರ್ಭದಲ್ಲಿಯೇ ಅಳಿಯನು ಸ್ನಾನ ಮಾಡುವಾಗ ಬೆನ್ನು ಉಜ್ಜುವ ನೆಪದಲ್ಲಿ ಮುಟ್ಟಬಾರದ ಜಾಗದಲ್ಲಿ ಮುಟ್ಟುತ್ತಾ ನಾರಾಯಣನಿಗೆ ಕೀಟಲೆ ಮಾಡುತ್ತಿದ್ದಳು. ಇದರಿಂದ ನಾರಾಯಣನಿಗೂ ಕೂಡ ಅಂಬಿಕಾ ಮೇಲೆ ಇಂಟ್ರೆಸ್ಟ್ ಆಗಿ ಇಬ್ಬರು ಕೂಡ ಪ್ರೀತಿಯಲ್ಲಿ ಬೀಳುತ್ತಾರೆ. ಒಂದು ದಿನ ನಾರಾಯಣ ತನ್ನ ಮನಸ್ಸಿನ ಮಾತನ್ನು ಹೇಳಬೇಕೆಂದು ಮನೆಯಲ್ಲಿ ಯಾರು ಇಲ್ಲದ ಸಮಯವನ್ನು ನೋಡಿ ಅಂಬಿಕಾ ಕಿಚನ್ ರೂಮ್ ನಲ್ಲಿ ಅಡುಗೆ ಮಾಡುತ್ತಿರುವಾಗ ಅಲ್ಲಿಗೆ ಹೋಗಿ ಹೇಳುವುದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಆಕೆ ಏನಂದುಕೊಳ್ಳುತ್ತಾಳೋ ಎಂದು ಭಯ ಬಿದ್ದು ವಾಪಸ್ ಬರುತ್ತಾನೆ. ಆದ್ರೆ ಇದನ್ನ ಗಮನಿಸಿದ ಅಂಬಿಕಾ ನನ್ನ ಅಳಿಯ ನನ್ನ ದಾರಿಗೆ ಬಂದಿದ್ದಾನೆ ಎಂದು ಅರ್ಥ ಮಾಡಿಕೊಂಡು ರೂಮ್ ನಲ್ಲಿ ನಿದ್ರೆ ಮಾಡುತ್ತಿದ್ದ ನಾರಾಯಣನ ಪಕ್ಕದಲ್ಲಿ ಹೋಗಿ ಮಲಗಿದಾಗ ನಾರಾಯಣ ಸಂತೋಷಕ್ಕೆ ಮಿತಿ ಇಲ್ಲದೆ ಹೋಗುತ್ತದೆ. ಆ ರೀತಿಯಾಗಿ ಇವರಿಬ್ಬರು ತಮ್ಮ ಕೋರಿಕೆಗಳನ್ನು ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ಲೈಂಗಿಕವಾಗಿ ಸೇರುತ್ತಾರೆ. ಅಂದಿನಿಂದ ಇವರಿಬ್ಬರು ಮನೆಯಿಂದ ಎಲ್ಲರೂ ಹೊರಗಡೆ ಹೋದ ತಕ್ಷಣ ಏಕಾಂತವಾಗಿ ಸಮಯವನ್ನು ಕಳೆಯುವುದಕ್ಕೆ ಶುರು ಮಾಡುತ್ತಾರೆ. ಈ ರೀತಿಯಾಗಿ ಇವರಿಬ್ಬರ ರಿಲೇಶನ್ಶಿಪ್ ಅನ್ನ 1.5 ವರ್ಷಗಳ ಕಾಲ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡುತ್ತಾರೆ. ಇದೇ ಸಂದರ್ಭದಲ್ಲಿ ನಾರಾಯಣ್ ಶಾಸ್ತ್ರಿ MBA ಪೂರ್ತಿ ಮಾಡಿ ಜಾಬ್ಗೋಸ್ಕರ ಟ್ರೈ ಮಾಡೋದಕ್ಕೆ ಶುರು ಮಾಡುತ್ತಾನೆ. ಇನ್ನು ಇವನಿಗಿರುವ ಒಳ್ಳೆ ಕ್ವಾಲಿಫಿಕೇಶನ್ ನಿಂದ ದುಬೈನಲ್ಲಿ ಕೆಲಸ ಬಂದ್ರು ಕೂಡ ಅತ್ತೆಯನ್ನು ಬಿಟ್ಟು ಹೋಗಲಾಗದೆ ಒದ್ದಾಡುತ್ತಿದ್ದನು. ಆಗ ತನ್ನ ಹೆಂಡತಿಯ ಬಳಿ ಇಲ್ಲೇ ಯಾವುದಾದ್ರೂ ಕೆಲಸವನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದಾಗ ಅದಕ್ಕೆ ಮಾಧುರಿ ಒಪ್ಪಿಕೊಳ್ಳುವುದಿಲ್ಲ. ಏಕೆಂದರೆ ಮದುವೆಯಾಗಿ 2 ವರ್ಷವಾದರೂ ಮಕ್ಕಳನ್ನ ಮಾಡಿಕೊಳ್ಳದೆ ದುಬೈ ಹೋಗುವುದಕ್ಕೋಸ್ಕರನೇ ವೇಟ್ ಮಾಡುತ್ತಿದ್ದೇವೆ. ಈಗ ಅವಕಾಶ ಬಂದಾಗ ಮಿಸ್ ಮಾಡಿಕೊಳ್ಳುವುದು ತಪ್ಪು ಎಂದು ಮಾಧುರಿ ಹೇಳಿದ್ದರಿಂದ ಹೆಂಡತಿಯ ಮಾತನ್ನು ಅರ್ಥ ಮಾಡಿಕೊಂಡ ನಾರಾಯಣ್ ಶಾಸ್ತ್ರಿ ಅವನಿಗೆ ಬೇರೆ ದಾರಿ ಇಲ್ಲದೆ ದುಬೈಗೆ ಹೋಗಬೇಕೆಂದು ನಿರ್ಧಾರ ಮಾಡುತ್ತಾನೆ. ಇನ್ನು ಅಂಬಿಕಾಗೆ ಅಳಿಯನನ್ನು ಕಳಿಸುವುದು ಇಷ್ಟವಿಲ್ಲದಿದ್ದರೂ ತನ್ನ ಮಗಳಿಗೋಸ್ಕರ ಒಪ್ಪಿಕೊಳ್ಳುತ್ತಾಳೆ. ಆಗ ನಾರಾಯಣ ಮಾಧುರಿ ಸೇರಿಕೊಂಡು ದುಬೈಗೆ ಹೋದಾಗ ನಾರಾಯಣನ ಮನಸ್ಸು ಮಾತ್ರ ತನ್ನ ಅತ್ತೆ ಅಂಬಿಕಳ ಮೇಲೆ ಇತ್ತು. ಇದರಿಂದ ಆಕೆಯನ್ನು ಆದಷ್ಟು ಬೇಗ ಭೇಟಿಯಾಗಬೇಕೆಂದು ಸೇಫ್ಟಿ ಇಲ್ಲದೆ ಮಾಧುರಿ ಜೊತೆ ಸೇರುವುದಕ್ಕೆ ಶುರು ಮಾಡುತ್ತಾನೆ. ಆಗ ಇದೇ ಸಂದರ್ಭದಲ್ಲಿ ಮಾಧುರಿ ಪ್ರೆಗ್ನೆಂಟ್ ಆಗಿದ್ದರಿಂದ ಹೆಂಡತಿಯನ್ನು ತವರು ಮನೆಗೆ ಕರೆದುಕೊಂಡು ಹೋಗುವ ನೆಪದಲ್ಲಿ ಇಂಡಿಯಾಗೆ ಬಂದು ಅಂಬಿಕಾ ಜೊತೆ ಕ್ಲೋಸ್ ಆಗಿ ಇರುತ್ತಿದ್ದನು. ಇನ್ನು ಮೊದಲನೇ ಡಿಲಿವರಿಯಲ್ಲಿ ಗಂಡು ಮಗು ಹುಟ್ಟಿದಾಗ ತನ್ನ ಹೆಂಡತಿ ಮಗನನ್ನು ನೋಡುವ ನೆಪದಲ್ಲಿ ಆಗಾಗ ದುಬೈನಿಂದ ಇಂಡಿಯಾಗೆ ಬರುತ್ತಿದ್ದನು. ಇದೇ ಸಂದರ್ಭದಲ್ಲಿ ಮಾಧುರಿ 2ನೇ ಸಾರಿ ಪ್ರೆಗ್ನೆಂಟ್ ಆದಾಗ ಮತ್ತೊಂದು ಕಡೆ ನಾರಾಯಣ ಅಂಬಿಕಾ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದ ಪರಿಸ್ಥಿತಿಗೆ ಬೀಳುತ್ತಾರೆ. ಹೀಗೆ ನಾರಾಯಣನಿಗೆ ಮಾಧುರಿಗೆ 3 ಮಕ್ಕಳು ಹುಟ್ಟಿದಾಗ ಮಕ್ಕಳು ಇನ್ನು ಸಾಕು ಅಂತೇಳಿ ಮಾಧುರಿ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಅನ್ನು ಮಾಡಿಸಿಕೊಳ್ಳುತ್ತಾಳೆ. ಇನ್ನು ಮುಂದೆ ನನ್ನ ಅತ್ತೆಯನ್ನು ಭೇಟಿಯಾಗುವುದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ನಾರಾಯಣ ಆಲೋಚನೆ ಮಾಡುವುದಕ್ಕೆ ಶುರು ಮಾಡುತ್ತಾನೆ. ಆಗ ಬೇರೆ ದಾರಿ ಇಲ್ಲದೆ ತನ್ನ ಫ್ಯಾಮಿಲಿಯನ್ನು ಕರೆದುಕೊಂಡು ದುಬೈಗೆ ಹೋಗುತ್ತಾನೆ. ಹೀಗೆ ಸ್ವಲ್ಪ ದಿನಗಳ ಕಾಲ ಎಲ್ಲವೂ ಚೆನ್ನಾಗಿ ನಡೆದರೂ ಅಂಬಿಕಾ ಆಗಾಗ ನಾರಾಯಣನಿಗೆ ಕಾಲ್ಸ್ ಮೆಸೇಜ್ ಮಾಡುತ್ತಾ ನೀನಿಲ್ಲದೆ ನನ್ನಿಂದ ಇರುವುದಕ್ಕೆ ಆಗುವುದಿಲ್ಲ, ಆಗಾಗ ನೆನಪಾಗುತ್ತಿದ್ದೀಯಾ, ಒಂದು ವೇಳೆ ನೀನು ಸಿಗದೆ ಹೋದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೀನಿ ಎಂದು ಹೇಳಿದ್ದರಿಂದ ನಾರಾಯಣ ಏನು ಮಾಡಬೇಕೆಂದು ಅರ್ಥವಾಗದ ಪರಿಸ್ಥಿತಿಗೆ ಬೀಳುತ್ತಾನೆ. ಈ ರೀತಿಯಾಗಿ ತನ್ನ ಹೆಂಡತಿಯನ್ನು ಕೊಲೆ ಮಾಡಿ ಅತ್ತೆಯನ್ನು ದುಬೈಗೆ ಕರೆದುಕೊಂಡು ಬರಬೇಕೆಂದು ಪ್ಲಾನ್ ಮಾಡಿದ್ರು. ಒಂದು ವೇಳೆ ನಾನು ಪೊಲೀಸರಿಗೆ ಸಿಕ್ಕಿ ಬಿದ್ರೆ ಜೀವನ ಪರ್ಯಂತ ಜೈಲಲ್ಲಿ ಇರಬೇಕಾಗುತ್ತೆ ಎಂದು ಆ ರೀತಿ ಮಾಡುವುದು ಬೇಡ ಅಂದುಕೊಳ್ಳುತ್ತಾನೆ. ಈ ರೀತಿಯಾಗಿ ತುಂಬಾ ಆಲೋಚನೆ ಮಾಡಿ ಒಂದು ಪ್ಲಾನ್ ಅನ್ನು ಮಾಡಿ ಅತ್ತೆ ಅಂಬಿಕಳ ಆರೋಗ್ಯದಲ್ಲಿ ತುಂಬಾ ಸೀರಿಯಸ್ ಆಗಿದೆ ಎಂದು ನಾರಾಯಣ ಮತ್ತು ಮಾಧುರಿ ತಮ್ಮ ಮಕ್ಕಳನ್ನ ಕರೆದುಕೊಂಡು ದುಬೈನಿಂದ ಇಂಡಿಯಾಗೆ ಬರುತ್ತಾರೆ. ಆಗ ನಾರಾಯಣ ಅಂಬಿಕಳನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುವ ನೆಪದಲ್ಲಿ ಆಕೆಗೆ ಪಾಸ್ಪೋರ್ಟ್ ವೀಸಾ ಮಾಡಿಸುವ ಕೆಲಸವನ್ನು ಮಾಡುತ್ತಾನೆ. ಈ ರೀತಿಯಾಗಿ ತನ್ನ ಹೆಂಡತಿಗೆ ಮಾವನಿಗೆ ಗೊತ್ತಾಗದ ಹಾಗೆ ನೋಡಿಕೊಳ್ಳುತ್ತಿದ್ದನು. ಇನ್ನು ಕೆಲಸಗಳೆಲ್ಲವೂ ಪೂರ್ತಿಯಾದ ನಂತರ ಬೆಳಿಗ್ಗೆನೆ ದುಬೈಗೆ ಹೋಗಬೇಕೆಂದು ನಿರ್ಧಾರ ಮಾಡಿದಾಗ ಅಂಬಿಕಾ ತನ್ನ ಮಗಳು ಅಳಿಯನಿಗೋಸ್ಕರ ಊಟವನ್ನ ಪ್ರಿಪೇರ್ ಮಾಡುತ್ತಾಳೆ. ಹೀಗೆ ತನಗೂ ತನ್ನ ಅಳಿಯನಿಗೂ ಚಿಕನ್, ಮಗಳು ಮತ್ತು ತನ್ನ ಗಂಡನಿಗೆ ಮಟನ್ ಅನ್ನು ತರಿಸಿ ಮಟನ್ ನಲ್ಲಿ ಮಾತ್ರ ಮತ್ತಿನ ಔಷಧಿಯನ್ನು ಮಿಕ್ಸ್ ಮಾಡುತ್ತಾಳೆ. ಮತ್ತೊಂದು ಕಡೆ ನಾರಾಯಣ ಡ್ರಿಂಕ್ಸ್ ಬಾಟಲ್ ಅನ್ನು ತಗೊಂಡು ಬಂದು ತನ್ನ ಮಾವನಿಗೆ ಫುಲ್ ಆಗಿ ಕುಡಿಸುತ್ತಾನೆ. ಆ ನಂತರ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಊಟವನ್ನು ಮಾಡಿದಾಗ ಎಲ್ಲರೂ ನಿದ್ರೆಗೆ ಜಾರುತ್ತಾರೆ. ಇನ್ನು ಈ ಸಮಯಕ್ಕೋಸ್ಕರ ವೇಟ್ ಮಾಡುತ್ತಿದ್ದ ನಾರಾಯಣ ಅಂಬಿಕಾ ಬಟ್ಟೆಗಳನ್ನ ಪ್ಯಾಕ್ ಮಾಡಿಕೊಂಡು ಈಗಾಗಲೇ ಊರ ಹೊರಗಡೆ ಟ್ಯಾಕ್ಸಿ ರೆಡಿ ಆಗಿದ್ದರಿಂದ ಅತ್ತೆ ಮತ್ತು ಅಳಿಯ ಮನೆಯಿಂದ ಹೊರಡುತ್ತಾರೆ. ಈ ರೀತಿಯಾಗಿ ಹೊರಡುವಾಗ ನಾರಾಯಣ ತನ್ನ ಹೆಂಡತಿ ಮಕ್ಕಳ ಪಾಸ್ಪೋರ್ಟ್ ಅನ್ನ ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತಾನೆ. ಇದರಿಂದ ಜೈಪುರಕ್ಕೆ ಹೋಗಿ ಅಲ್ಲಿಂದ ಹೈದರಾಬಾದ್ಗೆ ಹೋಗುವ ಫ್ಲೈಟ್ ಅನ್ನ ಹತ್ತಿ ಹೋಗುತ್ತಾರೆ. ಇದು ಹೀಗಿರುವಾಗ ಮಾರನೇ ದಿನ ಮಾಧುರಿ ಮತ್ತು ಆಕೆ ತಂದೆಗೆ ಜ್ಞಾನ ಬಂದು ನೋಡಿದಾಗ ನಾರಾಯಣ ಅಂಬಿಕಾ ಎಲ್ಲಿಯೂ ಕಾಣಿಸದೆ ಹೋಗಿದ್ದರಿಂದ ಏನು ಮಾಡಲಾಗದ ಪರಿಸ್ಥಿತಿಗೆ ಬೀಳುತ್ತಾರೆ. ಅದೇ ಸಮಯದಲ್ಲಿ ನಾರಾಯಣನ ಲಗೇಜ್ ಕೂಡ ಮಿಸ್ ಆಗುವುದು, ಮತ್ತೊಂದು ಕಡೆ ಬೀರ್ ನಲ್ಲಿರುವ ಒಡವೆಗಳನ್ನು ಕೂಡ ಅಂಬಿಕಾ ತೆಗೆದುಕೊಂಡು ಹೋಗಿದ್ದರಿಂದ ರಮೇಶ್ಗೆ ಮತ್ತು ಮಾಧುರಿಗೆ ಆಕಾಶ ಬಂದು ತಲೆ ಮೇಲೆ ಬಿದ್ದಾಗೆ ಆಗುತ್ತದೆ. ಇನ್ನು ಈ ನ್ಯೂಸ್ ಊರಲ್ಲಿ ಸ್ಪ್ರೆಡ್ ಆಗಿದ್ದರಿಂದ ಒಬ್ಬ ವ್ಯಕ್ತಿ ಮನೆಗೆ ಬಂದು ನಿಮ್ಮ ಹೆಂಡತಿ ಮತ್ತು ಅಳಿಯ ಕಾರಲ್ಲಿ ಹೋಗುವುದನ್ನು ನೋಡಿದೆ ಎಂದು ಹೇಳಿದ್ದರಿಂದ ಆಗ ಮಾಧುರಿಗೆ ತನ್ನ ತಾಯಿ ಮತ್ತು ಗಂಡನಿಗಿರುವ ಅಕ್ರಮ ಸಂಬಂಧದ ಬಗ್ಗೆ ಅರ್ಥವಾಗುತ್ತೆ. ಇನ್ನು ಮಾಧುರಿ ತನ್ನ ಗಂಡನಿಗೆ ಮೆಸೇಜ್ ಕಾಲು ಮಾಡಿದ್ರು ಕೂಡ ಈಗಾಗಲೇ ಅವನು ಸಿಮ್ ಅನ್ನ ಬದಲಾಯಿಸಿದ್ದರಿಂದ ಅವನನ್ನ ಕಾಂಟ್ಯಾಕ್ಟ್ ಮಾಡುವುದಕ್ಕೆ ಆಗಲಿಲ್ಲ. ಇದು ಹೀಗಿರುವಾಗ ಊರಿನವರು ರಮೇಶ್ ನನ್ನ
ಚುಚ್ಚು ಮಾತುಗಳನ್ನಾಡುತ್ತಾ ನೀನು ಗಂಡಸಾಗಿದ್ದರೆ ನಿನ್ನ ಹೆಂಡತಿ ಅಳಿಯನ ಜೊತೆ ಓಡಿ ಹೋಗುತ್ತಿರಲಿಲ್ಲ ಎಂದು ಅವಹೇಳನ ಮಾಡುವುದಕ್ಕೆ ಶುರು ಮಾಡುತ್ತಾರೆ. ಇದರಿಂದ ಮಾನಸಿಕವಾಗಿ ಕುಗ್ಗಿ ಹೋದ ರಮೇಶ್ ಈ ಅವಮಾನವನ್ನ ತಡೆದುಕೊಳ್ಳಲಾಗದೆ ಬಲವಂತವಾಗಿ ಆತ್ಮಹತ್ಯೆ ಮಾಡಿಕೊಂಡು ಈ ಲೋಕವನ್ನೇ ಬಿಟ್ಟು ಹೋಗುತ್ತಾನೆ. ಇದರಿಂದ ತನ್ನ ತಂಗಿಯರು ಮತ್ತು ಮಕ್ಕಳ ಜವಾಬ್ದಾರಿ ಮಾಧುರಿಯ ಮೇಲೆ ಬೀಳುತ್ತದೆ. ಆದ್ರೆ ಇದ್ಯಾವುದರ ಬಗ್ಗೆ ತಲೆ ಕೆಡಿಸಿಕೊಳ್ಳದ ನಾರಾಯಣ ಮತ್ತು ಅಂಬಿಕಾ ಮದುವೆ ಮಾಡಿಕೊಂಡು ಹೊಸದಾಗಿ ತಮ್ಮ ಲೈಫ್ ಅನ್ನು ಸ್ಟಾರ್ಟ್ ಮಾಡಿ ದುಬೈಯಲ್ಲಿ ಸೆಟ್ಲ್ ಆಗುತ್ತಾರೆ. ಇನ್ನು ಹೇಗಾದ್ರೂ ಮಾಡಿ ಇವರನ್ನು ಇಂಡಿಯಾಗೆ ಕರೆಸಬೇಕೆಂದು ಮಾಧುರಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಈಗ ಈ ಸುದ್ದಿ ಎಲ್ಲೆಡೆ ವೈರಲ್ ಆಯಿತು. ಈ ವಿಷಯದ ಬಗ್ಗೆ ಸ್ಪಂದಿಸಿದ ಎಸ್ಪಿ ಆದಷ್ಟು ಬೇಗ ಅವರಿಬ್ಬರನ್ನು ಇಂಡಿಯಾಗೆ ಕರೆಸುತ್ತೇನೆ ಎಂದು ಹೇಳಿದಾಗ ಈಗಾಗಲೇ 3 ತಿಂಗಳು ಕಳೆದರೂ ಕೂಡ ಕೇಸ್ ಬಗ್ಗೆ ಹಿಂದೆ ಮುಂದೆ ಇಲ್ಲದೆ ಹೋಗಿದೆ. ಇನ್ನು ಮಾಧುರಿಗೆ ಬೇರೆ ದಾರಿ ಇಲ್ಲದೆ ತನ್ನ ತಾಯಿ ಗಂಡ ಮಾಡಿದ ಮೋಸವನ್ನ ಸಹಿಸಿಕೊಂಡು ಟೀಚರ್ ಆಗಿ ಕೆಲಸ ಮಾಡುತ್ತಾ ತನ್ನ ಕುಟುಂಬವನ್ನ ಸಾಕುತ್ತಿದ್ದಾಳೆ. ಫ್ರೆಂಡ್ಸ್, ಅಸಲಿಗೆ ಈ ಇನ್ಸಿಡೆಂಟ್ ನಲ್ಲಿ ತಪ್ಪು ಯಾರದು ಎಂದು ನೀವು ಅಂದುಕೊಳ್ಳುತ್ತಿದ್ದೀರೋ? ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.